ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಸಾಗರ್ ಅವ್ರ ಫ್ರೆಂಡ್ದು ಮದುವೆ ಇದೆ ಮಳವಳ್ಳಿಲಿ. ಸೊ ನಾವಿವತ್ತು ಮಳವಳ್ಳಿಗೆ ಹೋಗ್ತಾ ಇದ್ದೀವಿ ಮದುವೆಗೆ. ಅಲ್ಲಿ ಯಾರು ಮದುವೆ ಅಂತಲೂ ತೋರಿಸ್ತೀವಿ, ಇಲ್ಲಿಂದ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಲೂ ತೋರಿಸ್ತೀನಿ. ನಾನು ಈ ರೀತಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ನೋಡಿ. ಏನು ಅಷ್ಟೊಂದು ಗ್ರ್ಯಾಂಡಾಗಿ ನಾನು ಇನ್ನೂ ಕೂದಲು ಕರೆಕ್ಟಾಗಿ ಬಾಚ್ಕೊಂಡಿಲ್ಲ, ಯಾಕಂದರೆ ಕೂದಲು ಇನ್ನೂ ಆರಿಲ್ಲ, ಒದ್ದೆ ಇದೆ. ಸೊ ಅದಕ್ಕೆ ಅಲ್ಲೋದ್ಮೇಲೆ ಬಾಚ್ಕೊಳ್ತೀನಿ. ಸಾಗರ್ ಅವ್ರು ನೋಡಿ ಸಿಂಪಲಾಗಿ ರೆಡಿ ಆದರೂ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ಹಾಕಂದ್ರೆ 5 ನಿಮಿಷಕ್ಕೆ ಬೇಗ ರೆಡಿ ಆಯ್ತಾರೆ ನೋಡಿ. ನಾನು ಇಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಅದು ಇದು ಚೆನ್ನಾಗಿತ್ತು, ಸಾಂಗ್ ಚಾಲೆಂಜ್ ಎಲ್ಲ ಗೊತ್ತಿತ್ತಾ? ನಾವಿಬ್ಬರು ಒಂದು ಬೈಕಲ್ಲಿ ಹೋದ್ವಿ. ಮೌನೇಶಣ್ಣ ಹಾಗೆ ಭೂಷಣ್ಣಣ್ಣ ಒಂದು ಬೈಕಲ್ಲಿ ಬಂದರು. ನನಗೆ ಈ ರೀತಿ ಸೀರೆ ಹಾಕ್ಕೊಂಡು ಒಂದು ಸೈಡ್ ಕೂತ್ಕೊಂಡು ಅಭ್ಯಾಸ ಇರಲಿಲ್ಲ, ಬಟ್ ಅಷ್ಟು ದೂರ ಹೋಗ್ಬೇಕಿತ್ತು. ಬೆಂಗಳೂರಿಂದ 100 ಕಿಲೋಮೀಟರು. ನನಗಂತೂ ಕೂರಕ್ಕೆ ಆಗ್ತಿರ್ಲಿಲ್ಲ, ಗಾಳಿಗಂತೂ ಸೀರೆ ಹಾರ್ತಾ ಇತ್ತು. ಎಷ್ಟೇ ಹಿಡ್ಕೊಂಡ್ರು ಒಂದು ಸ್ವಲ್ಪ ಕಾಲು ಆ ಕಡೆ ಈ ಕಡೆ ಅಲ್ಲಾಡ್ಸಿದ್ರು ಸಾಕು, ಸೀರೆ ಗಾಳಿಗೆ ಮೇಲೆ ಹಾರೋದು. ನಾವು ಮನೆ ಬಿಟ್ಟಾಗ 8 ಕಾಲಾಗಿತ್ತು. ನಾವು ಮಳವಳ್ಳಿಗೆ ಹೋಗೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಹಾಗೆ ಮಳವಳ್ಳಿಲಿ ಗಿಫ್ಟ್ ತಗೊಂಡು ನಾವು ಹೊರಟ್ವಿ. ಸ್ಟಿಕ್ಕರ್ ಕಿತ್ಬಿಟ್ಟು 10,000 ಬರೀ ಆಂಟಿಕ್ ಪೀಸ್ ಅಂತ ಅನ್ನೋದು. ಅಪ್ಪಿ ಒಂಚೂರು ದೊಡ್ಡ ಬಾಕ್ಸು ಬಾಕ್ಸ್ ಒಂದು ಸ್ವಲ್ಪ ದೊಡ್ಡದಿರಲಿ, ಗಿಫ್ಟ್ ಚಿಕ್ಕಿದೆ. ದೊಡ್ಡ ಬಾಕ್ಸ್ ಬೇಕು. ಕೆಳಗಡೆ ಸ್ಟಿಕ್ಕರ್ ಕಿತ್ತಾಗ 10,000 ಹಾಕು. ಇಲ್ಲಿ ಅದ್ರದ್ದಲ್ಲ ಇದ್ರದ್ದು ಉದ್ಧಾರ ಅಲ್ಲ, ದೇವ್ರ ಫೋಟೋನ ಇಲ್ಲಿ. ನಾವು ಹೋಗೋ ಅಷ್ಟರಲ್ಲಿ ದಾರಿನೇ ಮುಗಿದೋಗಿತ್ತು. ಹಾಗೆ ಹಾಲು ಬಿಟ್ಟು ನಾವು ಊಟಕ್ಕೆ ಹೋದ್ವಿ. ಹಾಗೆ ಸಾಗರ್ ಅವ್ರ ಫ್ರೆಂಡ್ಸು, ಭೂಷಣನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂತ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡುತ್ತಿದ್ವಿ. ಹಾಗೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಬೇಗ ಹೊರಟ್ವಿ. ಈ ಕಡೆಯಿಂದ ನಾವು ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು. ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೋ ಬರ್ಬೇಕಾದ್ರೆ ಸಿಗಾಕೊಳ್ತೀವಿ ಅಂತ ಬೇಗ ಹೊರಟ್ವಿ. ಅಲ್ಲಿ ನೋಡಿದ್ರೆ ತುಂಬ ಬಿಸಿಲಿತ್ತು. ನಾನು ಮದುವೆದು ಯಾವುದೇ ವೀಡಿಯೋಸ್ನ ಕ್ಯಾಪ್ಚರೇ ಮಾಡ್ಕೊಳ್ಳಿಲ್ಲ, ಮರ್ತ್ಕೊಂಡು. ಹಾಗೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಬೇಗ ಹೊರಟ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಎಷ್ಟೇ ದೂರ ಹೋದ್ರೂ ಇನ್ನೂ ಸಿಗ್ನೇ ಇಲ್ವಲ್ಲ ಅನ್ನಿಸ್ತಾ ಇತ್ತು. ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ನಮಗೆ ಬೇಗ ಬಂದು ಅನ್ನಿಸ್ತು. ಹಾಗೆ ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ.